ನಮಸ್ಕಾರ. ನವರಾತ್ರಿಯ 4ನೇ ದಿನ ಕೂಷ್ಮಾಂಡ ದೇವಿಯನ್ನು ಆರಾಧಿಸಲಾಗುತ್ತದೆ. ಕೂಷ್ಮಾಂಡ ದೇವಿಯ ವಿಶೇಷತೆ ಏನು ಎಂದು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ನವದುರ್ಗೆಯರಲ್ಲಿ ಕೂಷ್ಮಾಂಡ ದೇವಿ 4ನೇಯವಳು. ಈಕೆ ತನ್ನ ಮಧುರ ನಗುವಿನಿಂದ ಬ್ರಹ್ಮಾಂಡವನ್ನು ರಚಿಸಿದ ಕಾರಣ ಇವಳನ್ನು ಕೂಷ್ಮಾಂಡ ದೇವಿ ಎನ್ನಲಾಗುತ್ತದೆ. ಪಾರ್ವತಿ ಮಾತೆಯು ಸುಡುವ ಸೂರ್ಯನ ಮಧ್ಯಭಾಗದಲ್ಲಿ ಹೋಗಿ ನೆಲೆಸಿದ ಬಳಿಕ ಕೂಷ್ಮಾಂಡ ದೇವಿಯಾದಳು. ಆದಿಶಕ್ತಿಯ ಪ್ರತಿರೂಪವಾದ ಕೂಷ್ಮಾಂಡ ದೇವಿಯ ರೂಪ ವಿಶೇಷವಾಗಿ ಗಮನ ಸೆಳೆಯುತ್ತದೆ. ಇವಳು ಸಿಂಹವಾಹನೆಯಾಗಿದ್ದು ತೇಜೋಮಯಿಯಾಗಿದ್ದಾಳೆ. ಕೂಷ್ಮಾಂಡ ಮಾತೆಗೆ 8 ಕೈಗಳು ಇವೆ. ಹೆಣ್ಣು ಸಿಂಹದ ಮೇಲೆ ಕುಳಿತು ಬರುತ್ತಾಳೆ. ಕೈಗಳಲ್ಲಿ ಕಮಂಡಲ, ಬಿಲ್ಲು, ಬಾಣ, ಕಮಲ, ಜಪಮಾಲೆ, ಗದೆ, ಚಕ್ರಗಳನ್ನು ಹಿಡಿದಿರುತ್ತಾಳೆ. ಕೂಷ್ಮಾಂಡ ದೇವಿಯನ್ನು ಅಷ್ಟಭುಜ ದೇವಿ ಎಂದು ಕೂಡ ಕರೆಯುತ್ತಾರೆ. ಸೂರ್ಯನ ಕೇಂದ್ರ ಸ್ಥಾನದಲ್ಲಿ ನೆಲೆಸಿ ಸೌರವ್ಯೂಹದ ಸರ್ವೋಚ್ಚ ದೇವತೆ ಎನಿಸಿದಳು. ಹಾಗೆ ಬ್ರಹ್ಮಾಂಡಕ್ಕೆ ಬೆಳಕು ಸಮಾನವಾಗಿ ಸಿಗುವಂತೆ ಮಾಡಿದಳು ಎಂದು ಹೇಳಲಾಗುತ್ತದೆ. ಯಾ ದೇವಿ ಸರ್ವಭೂತೇಷು ಮಾ ಕೂಷ್ಮಾಂಡ ರೂಪೇಣ ಸಂಹಿತಾಂ ನಮಸ್ತಸ್ಯೈ 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 ನಮೋ ನಮಃ. ಇನ್ನು ಇವತ್ತಿನ ವಿಶೇಷ ಬಣ್ಣ ಕಿತ್ತಳೆ ಬಣ್ಣ. ಕಿತ್ತಳೆ ಬಣ್ಣವು ಚಲನಾಶೀಲ ಜೀವನ, ಉತ್ಸಾಹ ಮತ್ತು ಸಕಾರಾತ್ಮಕ ಶಕ್ತಿಯ ಪ್ರತಿಬಿಂಬವಾಗಿದೆ. ಕೂಷ್ಮಾಂಡ ದೇವಿಗೆ ಕಿತ್ತಳೆ ಬಣ್ಣದ ಹೂವು, ಸೀರೆ, ಬಳೆಗಳನ್ನು ಕೂಡ ಅರ್ಪಿಸಿ ಪೂಜಿಸಬಹುದು. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಡೂ ಲೈಕ್, ಶೇರ್. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದರಿಂದ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.